ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರ್ಗಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾ ರಾಮಚಂದ್ರ ಸ್ವಾಮಿನೀ ನಮಃ. ಸಬ್ಮಂಗಲದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರು ತಾವೆಲ್ಲರೂ ಹನುಮತ್ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರೆಲ್ಲರೂ ಸಹಿತ ನೀವೆಲ್ಲ ಇಲ್ಲಿ ಮಾಡಬೇಕಾದಂತಹದ್ದು ರಾಮಧ್ಯಾನ. ರಾಮನಾಮ ಒಂದು ಬಿಟ್ಟರೆ ಮತ್ತೊಂದರಲ್ಲಿ ಸಿಗೋದಿಲ್ಲ ನಿಮಗೆ ಮುಕ್ತಿ. ಮುಕ್ತಿಯ ಪಥಕ್ಕೆ, ಮುಕ್ತಿಯ ಮಾರ್ಗಕ್ಕೆ ರಾಮನಾಮ ಒಂದು. ನಾವು ಹುಟ್ಟಂಥ ವಸ್ತ್ರಗಳಿಗೋ ಹಾಕಿದಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆಯೋ ನಮಗೆ ಜ್ಞಾನವಿದ್ದರೆ ಅದನ್ನು ಕಿತ್ಕೊಂಡು ಹೋಗೋಕೆ ಇನ್ನು 4 ಜನ. ಆದರೆ ನಾವು ನಿರಂತರವಾಗಿ ರಾಮಧ್ಯಾನವನ್ನು ಮಾಡಿ ನಮ್ಮ ಜವಾಬ್ದಾರಿತವಾದಂಥ ಕೆಲಸವನ್ನು ಮಾಡ್ತಿದ್ದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಮಾಡುವ ಕೆಲಸವನ್ನು ಕರೆಕ್ಟಾಗಿ ಮಾಡಿದ್ರೆ, ಕ್ರಮಬದ್ಧವಾದಂತಹ ಕೆಲಸವನ್ನು ನೀನು ಮಾಡಿದ್ರೆ ನಿನಗೆ ಕೊಡಬೇಕಾದ್ದನ್ನು ನಾನು ಕೊಡ್ತೀನಿ ಅಂತ. ಇನ್ನು ವಿಷಯ ಸಾಕಷ್ಟು ಇದೆ ನಿಮ್ಮೊಂದಿಗೆ ನಾನು ಮಾತಾಡುವಂತಹದ್ದು. ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇಟ್ಕೊಳ್ಳಿ. ಈ ಭಾಗದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರು, ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು ನೀವು. ಒಂದು ಚಿನ್ನದ ಸರ ಮಾಡಿಸಬೇಕಾದ್ರೆ ಸತತ 6 ವರ್ಷ ಕಷ್ಟ ಬೀಳಬೇಕು ನೀವು. 6 ವರ್ಷ ಕಷ್ಟ ಬಿದ್ದರೆ ಒಂದು ಚಿನ್ನದ ಸರ, ಅದು ಅದೃಷ್ಟ ಇದ್ದರೆ. ಅಂತಹದ್ದು ಕಷ್ಟಪಟ್ಟು ಏನೋ ಚಿನ್ನದ ಒಂದು ಸರ ಹಾಕ್ಕೊಂಬಂದು ಇಂಥ ಜಾತ್ರೆ ಜನ್ಮೋತ್ಸವಕ್ಕೆ ಬಂದು ಯಾರೋ ಒಂದಷ್ಟು ಜನ ಭಕ್ತರು ಬಂದು ಇರೋ ಚೈನು ಕಿತ್ಕೊಂಡು ಹೋಗ್ಬಿಟ್ರೆ, ಹರೇ ನಮ್ಮ ಪಾರ್ವತೀ ಪದೇ. ಚೈನ್ ಕಿತ್ಕೊಂಡು ಹೋಗಕ್ಕ ಇಂದಿರಾ ರಮಣ ಗೋವಿಂದೋ ಎಲ್ಲ ತಗೊಂಡು ಹುಂಡಿಗೆ ಹಾಕ್ಬಿಡಿ. ಭಕ್ತ ಸಾಗರಕ್ಕೆ ಕೊರತೆ ಇಲ್ಲ, ಬಂದಿರುವ ಭಕ್ತರಿಗೆ ಕೊರತೆ ಇಲ್ಲ. ಭಕ್ತರು ಆಂಜನೇಯ, ಭಕ್ತರು ಹನುಮಂತನ ಮಧ್ಯದಲ್ಲಿ ಯಾರೂ ಬರಲಿಕ್ಕಾಗುವುದಿಲ್ಲ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि. ओम श्रीमद्महारामचंद्रस्वामिनी नमः. ರಾಮದೇವರ ಪರಮ ಭಕ್ತನಾದಂತಹ ಹನುಮನ ಆಸ್ಥಾನ ವರ್ಷೇ ಏತದ್ವರ್ಷ ಅಂದರೆ ಪ್ರತಿ ವರ್ಷವೂ ಸಹಿತ ಒಂದೊಂದು ವಿಶೇಷಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷದ ಈ ಜಾತ್ರಾ ಮಹೋತ್ಸವ ಅಂದರೂ ಇದು ತಪ್ಪಾಗಲಾರದು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲೇ ಹೇಳಿದ್ದೆ ನಾನು, ಇಲ್ಲಿಗೆ ಬಂದವರು ನೋಡಬಹುದಾದಂಥದ್ದೇನಪ್ಪ ಅಂದರೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳನ್ನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.